ಸೊ ಇವತ್ತು 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸತಕ್ಕಂಥ NTSC ಅಂದರೆ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಗೆ ಏನು ಮಾಡಿದ್ದಾರೆ 8 ನವೆಂಬರ್ 2021ಕ್ಕೆ ಒಂದು ಸುತ್ತೋಲೆಯನ್ನು ಸರ್ಕ್ಯುಲರಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಕಟಣೆಯನ್ನು ಮಾಡಿದ್ದಾರೆ. ಸೊ ನೋಡುವ ಏನಿದೆ ಅಂತ. ಅದಕ್ಕಿಂತ ಮೊದಲದಾಗಿ ನನ್ನ ಚಾನಲ್ಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. NTSC ಮತ್ತು LMMSಗಾಗಿ ತುಂಬಾ ವಿಡಿಯೋಗಳಿದ್ದಾವೆ. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ತಪ್ಪದೇ ನೋಡಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಹಾಕಿದ್ದೀನಿ. ಸರ್ಕ್ಯುಲರಲ್ಲಿ ಏನಿದೆ ಅಂತಂದರೆ 21-22ನೇ ಸಾಲಿನಲ್ಲಿ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ NTSC ಪರೀಕ್ಷೆಯನ್ನು ಉಲ್ಲೇಖ 1ರ NCERT ನವದೆಹಲಿ ಮಾರ್ಗಸೂಚಿಯಂತೆ ನಡೆಸಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ, ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸದರಿ ಪರೀಕ್ಷೆಯನ್ನು 21-22ನೇ ಸಾಲಿನಲ್ಲಿ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳ ಶಾಲೆಗಳು, ಅನುದಾನಿತ ಅನುದಾನ ರಹಿತ ಪ್ರೌಢಶಾಲೆಗಳಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡತಕ್ಕಂಥ ಹಾಗೂ ದೂರ ಶಿಕ್ಷಣದಲ್ಲಿ 10ನೇ ತರಗತಿಗೆ ನೋಂದಾಯಿಸಿಕೊಂಡಿರ್ತಕ್ಕಂಥ ಹಾಗೂ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ KSQAAC ವತಿಯಿಂದ NTS ಮೊದಲ ಹಂತದ ಪರೀಕ್ಷೆಯನ್ನು 16 ಜನವರಿ 2022ರಂದು ನಡೆಸಲಾಗುವುದು. ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. NTSC ಎಕ್ಸಾಮನ್ನು 16 ಜನವರಿ 2022ಕ್ಕೆ ನಡೆಯುತ್ತೆ. ಇದಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿ ಅನ್ನೋದನ್ನು ಸಹಿತ ಅವರು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳು, ಸ್ಥಳೀಯ ಸಂಸ್ಥೆಗಳ ಶಾಲೆಗಳು, ಅನುದಾನಿತ ಅನುದಾನ ರಹಿತ ಮತ್ತು ದೂರ ಶಿಕ್ಷಣದಲ್ಲಿ ನೋಂದಣಿ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಪ್ರಸಕ್ತ ಸಾಲಿನ NTSC ಆನ್ಲೈನ್ ಮೂಲಕ ಅರ್ಜಿಯನ್ನು 11 ನವೆಂಬರ್ 2021ರಿಂದ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನ NTSC ಲಾಗಿನ್ನಲ್ಲಿ ಲಭ್ಯ ಮಾಡಲಾಗಿದೆ. ಸೊ ಆಲ್ರೆಡಿ ಇದನ್ನು ಈಗಾಗಲೇ NTSC ಲಾಗಿನ್ನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಮುಖ್ಯ ಶಿಕ್ಷಕರು, ಪ್ರಾಂಶುಪಾಲರು ತಮ್ಮ ಶಾಲಾ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಸಲ್ಲಿಸುವುದು. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ರಿಜಿಸ್ಟ್ರೇಷನನ್ನು ಆನ್ಲೈನಲ್ಲಿನೇ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಇದೆ ಅಂತಕ್ಕದ್ದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ಆಗಿರ್ತಕ್ಕಂಥದ್ದು ಏನಂತಂದರೆ, ಎಸ್, ಸಾಮಾನ್ಯ ಇತರೆ ಹಿಂದುಳಿದ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 55% 9th ಸೆಕ್ಯೂರ್ ಆಗಿರಬೇಕು. SC ST ವಿದ್ಯಾರ್ಥಿಗಳು 45% ಮಾರ್ಕ್ಸ್ಗಳನ್ನು 9th ತೆಗೆದುಕೊಂಡಿರಬೇಕು. ಓಕೆ. ಸೊ ಟೋಟಲಿ NTSC ಎಕ್ಸಾಮನ್ನು 2 ಸ್ಟೇಜಲ್ಲಿ ಮಾಡ್ತಾರೆ, 2 ಸುತ್ತಿನಲ್ಲಿ ಮಾಡ್ತಾರೆ. ಸೊ ಮೊದಲ ಹಂತ ರಾಜ್ಯ ಮಟ್ಟ ಆದರೆ, ಎರಡನೆಯ ಹಂತ ರಾಷ್ಟ್ರ ಮಟ್ಟ NCERT ಅವರು ಏನು ಮಾಡ್ತಾರೆ, ಪರೀಕ್ಷೆಯನ್ನು ಮಾಡ್ತಾರೆ. ಇವಾಗ ಇದಿರ್ತಕ್ಕಂಥದ್ದು ಮೊದಲ ಹಂತ. ರಾಜ್ಯ ಹಂತದಲ್ಲಿನೇ ಒಂದು KSQAC ಇಂದ ಪರೀಕ್ಷೆ ನಡೀತಾ ಇದೆ. ಇದಕ್ಕೆ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳು ಅಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸೋದು, ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸೋದು, ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸೋದು, ಜೊತೆಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು. ನೋಡಿ, ಅಪ್ ಟು PG ವರೆಗೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸ್ಕಾಲರ್ಶಿಪ್ ಕೊಡ್ತಾರೆ. 7 ವರ್ಷ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಲಭ್ಯವಿರೋ ಮಾಹಿತಿ ಪ್ರಕಾರ ಅಂತಂದ್ರೆ ಪ್ರತಿ ವರ್ಷಕ್ಕೆ 25,000 ರೂಪಾಯಿ ಅಂತಕ್ಕಂಥದ್ದು. ಇನ್ನು ಪರೀಕ್ಷೆಯಲ್ಲಿ ಮುಖ್ಯವಾಗಿ 2 ಪೇಪರ್ಗಳಿರ್ತವೆ. 1ನೇ ಪೇಪರ್ ಬಂದ್ಬಿಟ್ಟು ಮೆಂಟಲ್ ಎಬಿಲಿಟಿ ಟೆಸ್ಟ್, ಅದನ್ನೇ ಮ್ಯಾಟ್ ಅಂತ ಕರೆದ್ರೆ. ಸೊ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟನ್ನು SAT ಅಂತ ಕರೀತಾರೆ. 2 ಪೇಪರ್ ಇದೆ. 2 ಪೇಪರ್ 100 ಅಂಕಗಳದ್ದು ಇದೆ. ಓಕೆ. ಸೊ ಸೆಕೆಂಡ್ ಪೇಪರ್ಗೆ ನಾವು ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಸೈನ್ಸಿಂದ 40 ಕ್ವಶನ್ಸ್ ಬರ್ತವೆ, SS ಇಂದ 40 ಕ್ವಶನ್ಸ್ ಬರ್ತವೆ, ಮ್ಯಾಥಮೆಟಿಕ್ಸ್ನಿಂದ 20 ಕ್ವಶನ್ಸ್ ಬರ್ತವೆ. ಟೋಟಲಿ 100 ಕ್ವಶನ್ಸ್ ಇರುತ್ತೆ. 10ನೇ ತರಗತಿ ಪಠ್ಯಪುಸ್ತಕಗಳಿಂದಲೇ ಕ್ವಶನ್ಸ್ಗಳನ್ನು ಇರ್ತವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಟೋಟಲಿ ಇಲ್ಲಿ ಹೇಳಿರ್ತಕ್ಕಂಥದ್ದು ಫಸ್ಟ್ ಪೇಪರ್ ಮ್ಯಾಟ್ಗೂ ಕೂಡ 100 ಮಾರ್ಕ್ಸ್ ಇದೆ. ಅದನ್ನು ಕೂಡ ಉತ್ತರಿಸಲಿಕ್ಕೆ 2 ಗಂಟೆಗಳ ಕಾಲಾವಕಾಶ, ಪ್ರತಿ ಪ್ರಶ್ನೆಗೆ 1 ಅಂಕಗಳು. ಎರಡನೇ ಪೇಪರು SAT ಇರ್ತದೆ, ಅದು ಕೂಡ 100 ಕ್ವಶನ್ಸು, ಅದಕ್ಕೂ ಕೂಡ 2 ಅಂಕಗಳ ಸಮಯ. ಸೊ SS ಇಂದ 40 ಕ್ವಶನ್ಸ್, ಸೈನ್ಸಿಂದ 40 ಕ್ವಶನ್ಸ್, ಮ್ಯಾಥಮೆಟಿಕ್ಸಿಂದ 20 ಕ್ವಶನ್, ಟೋಟಲಿ 100 ಕ್ವಶನ್ಸ್ ಇರುತ್ತೆ. ಇನ್ನು ಯಾವಾಗ ನಡೀತದೆ ಅಂತಕ್ಕಂಥದ್ದು ಪರೀಕ್ಷೆಗೆ ಟೈಮ್ ಟೇಬಲನ್ನು ಆಲ್ರೆಡಿ 16/1/22ಕ್ಕೆ ಭಾನುವಾರದಿಂದ ನಡೀತದೆ. ಸೊ ಫಸ್ಟ್ ಪೇಪರ್ ಬಂದುಬಿಟ್ಟು ಬೆಳಗ್ಗೆ 10ರಿಂದ 12 ಆದರೆ, ಸೆಕೆಂಡ್ ಪೇಪರ್ ಬಂದುಬಿಟ್ಟು 2ರಿಂದ 4 ಗಂಟೆವರೆಗೆ SAT ಎಕ್ಸಾಮ್ ನಡೀತದೆ. ಇನ್ನು 40ರಷ್ಟು ನೋಡಿ, NTSC ಪರೀಕ್ಷೆಯಲ್ಲಿ ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಜನರಲ್ ಮೆರಿಟ್ ಅಭ್ಯರ್ಥಿಗಳು 40ರಷ್ಟು ಅಂಕಗಳನ್ನು ಗಳಿಸಿರಲೇಬೇಕು. ಇಟ್ ಮೀನ್ಸ್ 80 ಮಾರ್ಕ್ಸು. ಆಮೇಲೆ SC ST ದಿಂದ 632 ಅಂತಂದರೆ 64 ಮಾರ್ಕ್ಸ್ಗಳನ್ನು ಗಳಿಸಬೇಕು. ಅನಂತರನೇ ಅವ್ರು ಸೆಕೆಂಡ್ ಸ್ಟೇಜ್ಗೆ ಏನು ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ಆಯ್ಕೆಯನ್ನು ಮಾಡ್ತಾರೆ. ಸೊ ಇಲ್ಲಿ ನಾನು ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿದೆ, ಬಟ್ ಇವಾಗ ಇಲ್ಲಿ ಚೇಂಜ್ ಇದೆ. ಸೊ ನೋಡಿ ಏನಿದೆ ಅಂತಂದರೆ,
ಸೊ ನೀವುಗಳು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗೆ 1250 ಕೊಟ್ಟರೆ ಟಿ ಜಿ ಮತ್ತು ಯು ಜಿಗೆ ಏನು ಕೊಡ್ತಾರೆ 2000 ರೂಪಾಯಿಗಳನ್ನ ಕೊಡ್ತಾರೆ. ಇದು ಮತ್ತೆ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ಕೂಡ ಇರ್ತಕ್ಕಂಥದ್ದು ಸ್ಕಾಲರ್ಶಿಪ್ದಲ್ಲಿ ಇರ್ತಕ್ಕಂಥ ಅಮೌಂಟ್ ಇದೆ. ಹಾಗಾದರೆ NTSC ಪರೀಕ್ಷೆನ ತಾವುಗಳು ತೆಗೆದುಕೊಳ್ತಾ ಇದ್ದೀರಿ, ಇದಕ್ಕೆ ಎಷ್ಟು ಒಂದು ಫೀಸನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು ಬೋರ್ಡಿಂದ ನೋಡಿ. ಗೌರ್ಮೆಂಟ್ ಸ್ಕೂಲ್ದವ್ರಿಗೆ ಅಪ್ಲಿಕೇಶನ್ ಕಾಪಿ ಯಾವುದಕ್ಕೂ ಇಲ್ಲ, ಅನುದಾನ ರಹಿತದವ್ರಿಗೂ ಇಲ್ಲ, ಏಡೆಡ್ ಮತ್ತು ಗೌರ್ಮೆಂಟ್ದವ್ರಿಗೂ ಇಲ್ಲ. ಬಟ್ ಗೌರ್ಮೆಂಟ್ ಮತ್ತು ಏಡೆಡ್ದವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ SC ST ಅವರಿಗೆ 20 ರೂಪಾಯಿಗಳನ್ನು ಮಾಡಿದರೆ ಅದರ್ಸ್ದವ್ರಿಗೆ 75 ರೂಪೀಸ್ ಮಾಡಿದ್ದಾರೆ. ಇನ್ನು ಅನುದಾನ ರಹಿತ ಇಟ್ ಮೀನ್ಸ್ ಪ್ರೈವೇಟ್ ಸ್ಕೂಲ್ದಲ್ಲಿ ಅದರ್ಸ್ಗೆ 200 ಮಾಡಿದರೆ SC STದವ್ರಿಗೆ 50 ರೂಪೀಸನ್ನು ಮಾಡಿದ್ದಾರೆ. ಓಕೆ, ಇದು ಟೋಟಲ್ ಆಗಿರ್ತಕ್ಕಂಥದ್ದು ಫೀ ಅಮೌಂಟು. ಇನ್ನು ಯಾವ ತರನಾಗಿ ಎಕ್ಸಾಮಿನೇಷನ್ ಫಾರ್ಮ್ಗಳನ್ನು ತುಂಬಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸ್ವಲ್ಪ 30 ನವೆಂಬರ್ 2021 ಅಂತಕ್ಕಂಥದ್ದು NTSC ಎಕ್ಸಾಮಿನೇಷನ್ಗೆ ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಇನ್ನು ಶಾಲೆಯಿಂದ ಕಂಪಲ್ಸರಿ ಆಗಿರ್ತಕ್ಕಂಥ ರೂಲ್ಗಳನ್ನು ಹೇಳಿದ್ದಾರೆ. 9th 55 ಆಗಿರಬೇಕು GM OBC ಮತ್ತು EWS ಸ್ಟೂಡೆಂಟ್ಸು. SC STದವರು 45% ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರಬೇಕು. ಓಕೆ, ಇಷ್ಟಿತ್ತು NTSC ಪರೀಕ್ಷೆಗಾಗಿ ಇರತಕ್ಕಂಥ ಒಂದು ವಿಡಿಯೋವನ್ನು ತಂದಿದೆ. ಸೊ ವಿಡಿಯೋನ ಪಾಸ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದ್ಸರಿ ನೋಡ್ಕೊಳ್ತಾ ಹೋಗಿ. ಯಾವ ಮಾಹಿತಿ ತಮಗೆ ಕೊಡಬೇಕಾಗಿತ್ತು ಅನ್ನೋದನ್ನು ನಾನು ಪ್ರತಿ ಸಾರಿ ಏನು ಮಾಡಿದ್ದೀನಿ ಒತ್ತಿ ಹೇಳಿದ್ದೀನಿ. ಅದರಂತೆ ತಾವುಗಳು ಏನು ಮಾಡ್ಬೋದಪ್ಪ ಅಂತಂದರೆ ತಯಾರಿಯನ್ನು ಮಾಡ್ಬೋದು. ಈಗಾಗಲೇ ನಿಮ್ಮ ಶಾಲೆಯಲ್ಲಿ ತಮ್ಮ ಮುಖ್ಯ ಶಿಕ್ಷಕರ ಬಳಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಿ. ಒಂದು ಫೋಟೋ ಮತ್ತು ಸಿಗ್ನೇಚರ್ ಕಾಪಿಯನ್ನು ಕೊಟ್ಟು ನಿಗದಿಪಡಿಸಿರ್ತಕ್ಕಂಥ ಫೀ ಅಮೌಂಟನ್ನು ನೀವು ಕೊಟ್ಟಿದ್ದೆ ಆದರೆ ತಾವುಗಳು ಕೂಡ NTSC ಪರೀಕ್ಷೆಯನ್ನು 16 ಜನವರಿ 2022 ತೆಗೆದುಕೊಳ್ಳಬಹುದು. ಸೊ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ಈ ಒಂದು ಸರ್ಕ್ಯುಲರ್ನ ತಾವು ನೋಡಿ ಅದರಂತೆ ಕಾರ್ಯಪ್ರವೃತ್ತರಾಗಿ ಅಂತ ಹೇಳ್ತಾ NTSCಗಾಗಿಯೇ ನಾವೇನು ಮಾಡ್ತಾ ಇದ್ದೀವಿ, ವಿಶೇಷವಾಗಿ ಲೈವ್ ತರಗತಿಗಳನ್ನಾಗಿರ್ಬೋದು ಮತ್ತು ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಹಾಕಿದ್ದೀನಿ. ತಾವುಗಳು ನೋಡಿದ್ದೆ ಆದರೆ ಖಂಡಿತವಾಗಿ ಅದರ ಲಾಭವನ್ನು ಪಡಿಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಮತ್ತೆ ಸಿಗುವ NTSC ಸಿಲೆಬಸ್ನಲ್ಲಿರ್ತಕ್ಕಂಥ ವಿಶೇಷವಾಗಿ ನಾವೇನು ಮಾಡೋಣ ಅಂತಂದರೆ ಪಾಠಗಳಲ್ಲಿರ್ತಕ್ಕಂಥ MCQಗಳನ್ನು ನಾವೇನು ಮಾಡೋದು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋದ್ರಿಂದ ಪರೀಕ್ಷೆಯಲ್ಲಿ ಇದರಿಂದ ತಾವು ಅಂಕಗಳನ್ನು ಗಳಿಸ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಮತ್ತೆ ಸಿಗುವ ಮುಂದಿನ ಒಂದು ಭಾಗದಲ್ಲಿ. ಅಲ್ಲಿಯವರೆಗೆ NTSC ಇದು ಬರೀ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸರ್ಕ್ಯುಲರ್ ಇವಾಗ ರಿಲೀಸ್ ಆಗಿದೆ. ಇನ್ನು NMMS ಅಂದರೆ 8th ಸ್ಟ್ಯಾಂಡರ್ಡ್ಗೆ ಇರ್ತಕ್ಕಂಥ ರಿಲೀಸ್ ಆಗಿಲ್ಲ. ಸೊ ಅದು ಕೂಡ ಈ ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇದಿರ್ತಕ್ಕಂಥದ್ದು ಬರೀ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾತ್ರ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷೆ ನಡೆಯುತ್ತೆ. ಬಟ್ ಇವಾಗ ಸರ್ಕ್ಯುಲರ್ ಇದು ಒಂದೇ ಮಾತ್ರ ಏನಾಗಿದೆಯಪ್ಪ ಅಂತಂದರೆ ಪ್ರಕಟವನ್ನು ಮಾಡಿದ್ದಾರೆ. ಸೊ ನೋಡುವ ಮತ್ತೆ ಸಿಗುವ ಮುಂದಿನ ಒಂದು ಭಾಗಗಳಲ್ಲಿ. ಥ್ಯಾಂಕ್ ಯು.